ಗಿಂತ ನಾನೇ ದೊಡ್ಡವ ಈ ಮಾತನ್ನು ಹೇಳಿದರೆ ತಂದೆ ತಾಯಿಗಳು ಯಾರು ದೊಡ್ಡವರು ಅನ್ನೋದನ್ನು ಎಲ್ಲಿ ನೋಡ್ಕೊಂಡು ಬಂದು ಹೋಗಿದ್ದೆ ಆ ಭೂಲೋಕಕ್ಕೆ. ನೀವು ಹೋಗಿರ್ಬೇಕ್ರಿ, ಕೇಳ್ಕೊಂಬರ್ರಿ ಯಾರು ದೊಡ್ಡರು ಗೊತ್ತಾಕೈತಿ. ಆಯಿತು, ನಾವು ನೀವು ಕೂಡ ಹೋಗೋಣ ನಡಿಯಪ್ಪ. ಕರ್ಕೊಂಡು ಬಂದ್ರಿ ಇವನ್ನ. ಮೊದಲು ಎಲ್ಲಿ ಪರೀಕ್ಷೆ ಮಾಡೋದು? ಅವು ಮನಾಗಿಡೋಕ್ಕಿಂತ ಮೊದಲು ಎಲ್ಲಿ ಇಟ್ಟಿರ್ತಾರೆ? ಅಂಗಡಿಯಾಗಿ ಇಟ್ಟಿರ್ತಾರಲ್ಲ, ಅಲ್ಲೇ ಹೋಗಿಬಿಡೋಣ, ಅಲ್ಲಿಂದನೇ ಚಲೋ ಆಗಲಿ. ಅಲ್ಲಿ ಹೋದ್ರು ಇಟ್ಟಿದ್ರಲ್ಲೆಲ್ಲ ನಾನಾ ಥರದ ಮೂರ್ತಿಗಳನ್ನು, ಎಲ್ಲ ದೇವರ ಮೂರ್ತಿಗಳನ್ನು ಇಟ್ಟಿದ್ರು. ಪರಮೇಶ್ವರ ಕೇಳ್ತಾನೆ, ಪರಮೇಶ್ವರನ ಮೂರ್ತಿಗೆ ಎಷ್ಟಪ್ಪ? ಆತ ಹೇಳ್ದ 50 ರೂಪಾಯಿ ರೀ. ಪಾರ್ವತಿ ಮೂರ್ತಿಗೆ ಎಷ್ಟು? ಅದಕ್ಕೂ 50 ರೂಪಾಯಿ ರೀ. ಗಣೇಶ್ವರನ ಮೂರ್ತಿಗೆ ಎಷ್ಟು? ಇವನು ಇದ್ದ ಮಗ್ಲಲ್ಲೇ ಕೈ ಹಿಡ್ಕೊಂಡು ನಿಂತಿದ್ದ. ಗಣೇಶ್ವರನ ಮೂರ್ತಿಗೆ ಎಷ್ಟು ಅಂದ್ರೆ ಇವನ್ ತಲೆಗೆ ಬೇರೆನೇ ಇತ್ತು. ಆದ್ರೆ ಅಂಗಡಿಯವ್ರು ಹೇಳಿದೆ, ಎರಡೂ ತಗೊಂಡ್ರು ಫ್ರೀ ಕೊಡ್ತೀವ್ರಿ ಅದನ್ನ ಅಂತಂದ್ರು. ನಿನಗೆ ಬೆಲೆ ಇರುವುದು ಅವರಿಬ್ರು ಇಲ್ದಾಗ ಮಾತ್ರ. ಅವರಿಬ್ರು ಇಲ್ಲದಾಗ ಮಾತ್ರ ನಿನಗೆ ಎಲ್ಲ ಮನಾಗ ಬೆಲೆ ಸಿಗುತ್ತದೆ. ಅವರಿದ್ದಾಗ ನಿನಗೆ ಬೆಲೆ ಸಿಗಲ್ಲ. ಸಿಗುತ್ತ ಯಾವಾಗ ಅಂತಂದ್ರೆ ಅವರೇ ದೊಡ್ಡವರು ಅಂದಾಗ ಮಾತ್ರ ಬೆಲೆ ಸಿಕ್ಕಿತೆ ಹೊರತಾಗಿ ಇಲ್ಲ ಅಂತಂದ್ರೆ ಸಿಗೋದಿಲ್ಲ. ಎಷ್ಟು ಎತ್ತರಕ್ಕೆ ಬೆಳೆದ್ರೆ ಏನು ನೀನು? ಜೀವ ಕೊಟ್ಟವರಿಗೆ ಮಗನೇ ಅಲ್ವೇ? ರಾಷ್ಟ್ರವನ್ನು ಆಳಿದ್ರೇನು, ಪ್ರಪಂಚವನ್ನು ಆಳಿದ್ರೇನು, 14 ಲೋಕಗಳನ್ನು ಆಳಿದ್ರೇನು? ಅವರಿಗೆ ನೀನು ಮಗನ ಅಲ್ಲ? ನಾವೊಂದಿಷ್ಟು ಹಿಂಗ ವಿಚಾರ ಮಾಡಬೇಕು. ಮಣ್ಣಿನ ಲಿಂಗ ಪೂಜೆ ಮಾಡ್ತಾ ಇರುವಂತಹ ತಾಯಿಗೆ ಅಮ್ಮ ಏನ್ ಮಾಡಕ್ಕಂತಿದೆ? ಅಪ್ಪ ಪೂಜೆ ಮಾಡ್ಲಿಕ್ಕೆ ಹತ್ತಿದ್ದೇನೆ. ಇದೇನು ಮಣ್ಣು ದುಂಡಗ್ ಮಾಡಿ ಅದನ್ನ ಲಿಂಗ ಮಾಡಿ ಪೂಜೆ ಮಾಡೋದೆ? ಮತ್ತೇನಾದ್ರೂ ಒಂದು ಮಾಡ್ಬೇಕಲ್ಲಪ್ಪ. ಅಮ್ಮ ನಿನ್ನ ಮಗ ಎಷ್ಟು ಸಮರ್ಥದಾನ, ಇಷ್ಟು ಚಲೋ ಸಮರ್ಥ ಮಗನನ್ನ ಇಟ್ಟುಕೊಂಡು ಮಣ್ಣಿನ ಲಿಂಗ ಪೂಜೆ ಮಾಡೋದೆ? ಯಾವುದು ಎಲ್ಲ ಲಿಂಗಗಳಿಗೆ ಬಹಳ ದೊಡ್ಡದೈತಲ್ಲ, ಅದು ಆತ್ಮಲಿಂಗ, ಅದು ಪರಮಾತ್ಮನ ಆತ್ಮಲಿಂಗ. ಆ ಲಿಂಗವನ್ನೇ ನಿನಗೆ ತಂದು ಕೊಟ್ಟು ಬಿಡ್ತೀನಿ. ಈ ಮಣ್ಣಿನ ಲಿಂಗ ಯಾಕೆ ಪೂಜೆ ಮಾಡ್ತಿದೆ ಅಂತ ಹೇಳಿ ಸ್ವತಃ ತಪಸ್ಸಿಗೆ ಕುಂದಿರುತ್ತಾನೆ. ಯಾರ ಸಲುವಾಗಿ? ತಾಯಿಯ ಪೂಜೆಗೆ ಅನುಕೂಲ ಆಗುವಂತಹ ಲಿಂಗವನ್ನು ತರುವ ಸಲುವಾಗಿ ಅಘೋರ ಉಗ್ರ ತಪಸ್ಸನ್ನು ಮಾಡಿ ಆತನನ್ನೇ ಒಲಿಸಿಕೊಂಡು ಆತನ ಲಿಂಗ, ಯಾವ ಲಿಂಗ? ಆತ್ಮಲಿಂಗವನ್ನೇ ತಂದು ಕೊಡ್ತಾನೆ ಅನ್ನುವಂತಹ ಕಥೆ ನಮಗೆ ಗೊತ್ತಿಲ್ವೇ? ಏನು ತಿಳ್ಕೊಳ್ಳೋದು ಇವನ್ನೆಲ್ಲ? ತಾಯಿಗೆ ಏನು ಅವಶ್ಯದ ಅದನ್ನು ತಂದು ಕೊಡುವಂತಹದ್ದು ಮಗನ ಕೆಲಸ. ಇಬ್ರು ಕಣ್ಣು ಕಾಣದೇ ಇದ್ರೇನಾಯ್ತು? ತಕ್ಕಡಿ ಒಳಗೂ ಕುಂದರಿಸಿಕೊಂಡು ಎಲ್ಲೆಲ್ಲಿ ಹಗಲು ರಾತ್ರಿ ಅಡ್ಡಾಡ್ಲಿಲ್ವೇ ಶ್ರವಣ ಕುಮಾರ? ನಾವು ಸ್ವಲ್ಪ ಚಿಂತನೆ ಮಾಡಬೇಕು. ಅವರಿದ್ದಾಗ ಅವ್ರು ಹೋದಾಗ ಮಾಡಿದ್ರೆ ಆಗೋದಿಲ್ಲ. ಇದ್ದಾಗ ಚಿಂತನೆ ಮಾಡೋದು. ಹುಟ್ಟುತ್ತಲೇ ಮಗ ಅಂಗಹೀನನಾಗಿದ್ದ. ತಂದೆ ವಿಚಾರ ಮಾಡ್ತಾನ, ಅಯ್ಯೋ ನನ್ನ ಮಗನಿಗೆ ಅಂಗಹೀನತೆ. ವೈದ್ಯರ ಕಡೆಗೆ ಹೋದ. ನೋಡ್ರಿ, ಇದಕ್ಕೆ ಒಂದೇ ಕಣ್ಣದ, ಇದಕ್ಕೆ ಇನ್ನೊಂದು ಕಣ್ಣ ಇಲ್ಲ. ಇದು ಬೆಳೆದು ದೊಡ್ಡದಾಗಬೇಕಾಗ್ಯದ ನನ್ನ ಮಗ. ಡಾಕ್ಟ್ರೇ ತೆಗೆದು ಹಾಕಕ್ಕೆ ಬರ್ತಿದ್ರ ನಂದೊಂದು ಕಣ್ಣು ತೆಗೆದು ಮಗನಿಗೆ ಹಾಕ್ರಿ ಹೇಳ್ತಾನ ತಂದೆ. ನನ್ನ ಮಗ ಕುರುಡನಾಗಬಾರದು, ಒಂಟಿಗಣ್ಣಿಗನಾಗಬಾರದು, ನನ್ನ ಕಣ್ಣನ್ನು ತೆಗೆದು ಹಾಕ್ರಿ ಅಂತೇಳಿ ತೆಗಿಸಿ ಹಾಕ್ಸಿದ. ಬರುತ್ತೇನೋ ಅಂತ ಕೇಳಿ ಹಾಕ್ಸಿದ. ತಂದೆ ಪ್ರಪಂಚವನ್ನು ನೋಡ್ಬೇಕಾಗಿರುವಂಥ ಕಣ್ಣನ್ನು ತೆಗಿಸಿ ಹಾಕ್ತಾನೆ. ಮಗ ಬೆಳೆದು ದೊಡ್ಡವನಾದ, ಶಾಲೆಗೆ ಹೊರಟ. ಎಲ್ಲ ಭಾಳ ಚಲೋ ಆತು. ಶಾಲೆ ಒಳಗಿನ ಹುಡುಗರೆಲ್ಲ ಆಡಿಸಾಡ್ತಿದ್ರಂತೆ. ಕುರುಡನ ಮಗ ಬಂದ. ಇವರಪ್ಪ ಕುರುಡ,